ಗೌಡ್ರು ಮನೆಗಳಲ್ಲಿ ನಾಟಿ ಕೋಳಿ ಸಾರು ಅಥವಾ ಸ್ಪೆಷಲಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಲೆಗ್ ಫ್ರೈ ಹಾಗೆ ಮುದ್ದೆ ಇದ್ರಂತೂ ಕಣ್ಣು ಮುಚ್ಕೊಂಡು ಒಂದು ಮುದ್ದೆ ಊಟ ಮಾಡ್ತಾರೆ. ಸೊ ನಿಮಗೂ ಈಗ ಚಿಕನ್ ಸಾಂಬಾರು ಹಾಗೆ ಚಿಕನ್ ಡ್ರಮ್ ಸ್ಟಿಕ್ ಹೇಗೆ ಮಾಡ್ತೇನೆ ಅಂತ ನಾನು ನೋಡಬೇಕಾ? ಸೊ ಬನ್ನಿ ವೀಕ್ಷಕರೇ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯೂಶಲಿ ಭಾನುವಾರ ಬಂತು ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಏನಾದರೂ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು. ಸೊ ಹಾಗಾಗಿ ನಾನಿವತ್ತು ನಾನ್ ವೆಜ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮೈದುನ ಬರ್ತಾ ಇದ್ದ. ಸೊ ಹಾಗಾಗಿ ಜಾಸ್ತಿ ಜನ ಇದ್ದೀವಲ್ವ, ಸೊ ನಾನ್ ವೆಜ್ ಮಾಡಿದ್ರು ಕೂಡ ಎಲ್ಲರೂ ತಿನ್ಬೋದು ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಫಸ್ಟು ನಾನಿಲ್ಲಿ ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯೂಶಲಿ ಈ ಥರ ಬ್ಲ್ಯಾಕ್ ಫಂಗಸ್ ಟೈಪ್ ಕಾಣಿಸಿದ್ರೆ ಅದನ್ನು ಒಮ್ಮೆ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ 2 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಈ ರೀತಿ ದಪ್ಪದಾಗಿ ಹಚ್ಕೊಂಡು ಅದಕ್ಕೆ ಒಂದು 10 ಖಾರದ ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ ಹಾಗೆ ಒಂದು 20 ಎಸ್ಲು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಇದೆಲ್ಲ ಮಸಾಲೆಗೆ. ಹಾಗೆ 1 ಸ್ಪೂನಷ್ಟು ಸೋಂಪು ಹಾಗೆ ಒಂದು 4 ಲವಂಗ, ಒಂದು 2 ಸ್ಪೂನಷ್ಟು ಹುರಿಗಡಲೆ, 1 ಇಂಚು ಚಕ್ಕೆ, 2 ಏಲಕ್ಕಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರನ್ನು ತಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಗಸಗಸೆಯನ್ನು ಕೂಡ ತಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೊಮೆಟೊವನ್ನು, ಹುಳಿ ಇಲ್ಲದೆ ಇರೋ ಟೊಮೆಟೊ ಇದು, 1 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಈರುಳ್ಳಿ ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಎಲ್ಲವನ್ನು ತಗೊಂಡಿದ್ದೀನಿ. ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಅಷ್ಟು ಹೊತ್ತು ನೀವು ನೀಟಾಗಿ ಹುರ್ಕೋಬೇಕು. ಇದು ಮೇನ್ ಮಸಾಲ ಫ್ರೈ ಮಾಡಿಕೊಂಡ್ರೆ ನಿಮ್ಮ ಸಾಂಬಾರು ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈವನ್ ನಾಟಿ ಕೋಳಿ ಆಗಲಿ ಫಾರಮ್ ಕೋಳಿ ಆಗಲಿ ಮಸಾಲನೇ ಮೇನ್. ಸೊ ಈ ರೀತಿ ಖಾರದ ಪುಡಿ ಬದಲು ಈ ರೀತಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಎರಡನ್ನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ತೊಗೊಂಡಿರೋಂಥ ಹುರಿಗಡಲೆ, ಗಸಗಸೆ, ಚಕ್ಕೆ, ಲವಂಗ, ಪೆಪ್ಪರ್ ಇವೆಲ್ಲವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ಏನಾದರೂ ಸ್ವಲ್ಪ ಉರಿ ಜಾಸ್ತಿ ಆದರೆ ಮಸಾಲ ಸ್ವಲ್ಪ ಸೀದ್ಬಿಡುತ್ತೆ, ಟೇಸ್ಟ್ ಹಾಳಾಗುತ್ತೆ. ಸೊ ನೋಡಿ, ಈಗ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಟ್ ಮಾಡಿರೋ ಟೊಮೆಟೊ ಹಾಗೆ ಪುದೀನವನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷ ಬಾಡಿಸ್ಕೊಳ್ತೀನಿ. ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು. ನಿಮಗೆ ಪುದೀನ ಬಾಡೋ ಅಷ್ಟೊತ್ತಿಗೆ ಟೊಮೆಟೊನೂ ಕೂಡ ಬಿಸಿ ಆಗಿರುತ್ತೆ, ಅಷ್ಟು ಸಾಕು. ಹಾಗೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಉರಿಯನ್ನು ಆಫ್ ಮಾಡಿದ್ದೀನಿ, ಅಂದರೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿದ್ದೀನಿ. ನೀವು ತೆಂಗಿನಕಾಯಿ ಕಟ್ ಮಾಡಿದ್ರೆ ತುರಿಯನ್ನು ಕೂಡ ಹಾಕ್ಕೋಬೋದು. ನಾನು ಯೂಶಲಿ ಈ ರೀತಿ ಕಟ್ ಮಾಡೇ ಹಾಕ್ಕೊಳ್ತೀನಿ. ನೋಡಿ, ಈಗ ಮಸಾಲ ಎಲ್ಲ ರೆಡಿ ಆಗಿದೆ. ಮಸಾಲವನ್ನು ಆರೋದಕ್ಕೆ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡಿ. ಇದು ಆರಿದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮಸಾಲ ಇದೆಲ್ಲವನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀವು ತೆಂಗಿನಕಾಯಿನ ಇವಾಗೂ ಕೂಡ ಹಾಕ್ಕೋಬೋದು, ಬಟ್ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡ್ರೆ ನಿಮ್ಮ ಸಾಂಬಾರು ಹಾಳಾಗಲ್ಲ. ಸೊ ನೀವು ಯೂಶಲಿ 1 ಫುಲ್ ಡೇ ಇಟ್ಟು ನೆಕ್ಸ್ಟ್ ಡೇ ಕೂಡ ಇಡ್ಬೋದು. ನೋಡಿ, ಈಗ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ರಿನ್ಸ್ ಮಾಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗಸಗಸೆ ಹಾಕಿರ್ತೀವಲ್ಲ, ಸೊ ಅದು ಪ್ಯಾನಲ್ಲೇ ಇರುತ್ತೆ. ಹಾಗಾಗಿ ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಈಗ ನಾನು ಯೂಶಲಿ ಚಿಕನ್ ಎಲ್ಲ ಸ್ವಿಗ್ಗಿಲೇ ತರಿಸ್ಕೊಳ್ತೀನಿ. ಸೊ ಈ ರೀತಿ 1 kg ತರಿಸ್ಕೊಂಡಿದ್ದೆ. ಸೊ 500 ಗ್ರಾಮ್ದು 2 ಪ್ಯಾಕೆಟ್ ಬರುತ್ತೆ. ಇದನ್ನು ನೀಟಾಗಿ ಒಂದು 3 ಸರಿ ವಾಶ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಟ್ರೈನರ್ ಇರೋ ಅಂಥ ಬಾಣಲಿಯನ್ನು ತಗೊಳ್ತೀನಿ. ಸೊ ಹಾಗಾಗಿ ನೀರು ನೀಟಾಗಿ ಹೋಗುತ್ತೆ, ಚಿಕನ್ ಕೆಳಗಡೆನೂ ಬೀಳಲ್ಲ. ಮತ್ತು ಚಿಕನ್ನ ಆದಷ್ಟು ಚೆನ್ನಾಗಿ ವಾಶ್ ಮಾಡಿ. ನೋಡಿ, ಈ ರೀತಿ ವೈಟಾಗಿರೋದೆಲ್ಲ ಹೋಗಬೇಕು ಮತ್ತು ಅದರಲ್ಲಿ ಏನಾದರೂ ಬ್ಲಡ್ ಇದ್ದರೂ ಕೂಡ ಹೋಗಬೇಕು. ಕಂಪ್ಲೀಟ್ ಈ ರೀತಿ ವೈಟ್ ಕಾಣೋವರೆಗೂ ವಾಶ್ ಮಾಡಿ. ಸೊ ಒಂದು 3 ಸರಿ ಈ ರೀತಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಸೊ ಈಗ 5 ಲೀಟ್ರು ಪ್ರೆಷರ್ ಕುಕ್ಕರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೇನು ಸ್ಪೈಸಸ್ ಹಾಕಲ್ಲ, ಎಣ್ಣೆಗೆ ಡೈರೆಕ್ಟ್ ಈರುಳ್ಳಿ ಆದಮೇಲೆ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ನ ಹಾಕ್ಕೋಬೇಕು. ಸೊ ಚಿಕನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಯೂಶಲಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ನೀವು ಈ ರೀತಿ ಚಿಕನ್ ಸಾಂಬಾರನ್ನು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ಯೂಶಲಿ ಡಯಟ್ ಮಾಡ್ತಿದ್ದೀವಿ, ಏನಾದರೂ ಒಳ್ಳೆ ಫುಡ್ ಬೇಕು ಅಂದರೆ ಈ ರೀತಿ ರೆಸಿಪಿಯನ್ನು ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ನೀವು ಚಿಕನ್ ಫ್ರೈ ಮಾಡೋದು ಕೂಡ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು. ಆದಷ್ಟು ಏನೇ ಕುಕಿಂಗ್ ಮಾಡ್ತಾ ಇದ್ರು ಕೂಡ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ ಈಗ ಒಂದು 5ರಿಂದ 6 ನಿಮಿಷ ಆಗಿದೆ. ಚಿಕನ್ನು ನೀಟಾಗಿ ನೀರನ್ನೆಲ್ಲ ಬಿಟ್ಟಿದೆ. ಸೊ ಹೀಗಾದಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ಳಿ. ಇದೇ ಮೇನ್ ಇಲ್ಲಿ, ಏಕೆಂದರೆ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ. ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಗೆ ಜೀರಿಗೆ ಪುಡಿ ಬಿದ್ದರೆ ಸಾಂಬಾರ್ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಸೊ ಇದನ್ನು ಹಾಕ್ಕೊಂಡು ಕೂಡ ಮತ್ತೆ ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ದೋಸೆಗೆ ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡಿ, ಹಾಗೆ ಮುದ್ದೆಗೂ ಕೂಡ ಸ್ವಲ್ಪ ಗಟ್ಟಿ ಇರಬೇಕು, ರೈಸಿಗೆ ಸ್ವಲ್ಪ ತೆಳ್ಳಗಿರಬೇಕು. ನೀವು ಮೀಡಿಯಂ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ನೀವೆಲ್ಲದಕ್ಕೂ ಮಾಡ್ಕೋಬೋದು. ಸೊ ಲಾಸ್ಟಿಗೆ ಕಸ್ತೂರಿ ಮೇಥಿಯನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿಯನ್ನು ಫ್ರೈ ಮಾಡಿಬಿಟ್ಟು ನಾನು ಪೌಡರ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ. ಸೊ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ. ನೋಡಿ ಉಪ್ಪು ಮತ್ತು ಕಸ್ತೂರಿ ಮೇಥಿ ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ. ಮತ್ತು ಇದನ್ನು 2 ವಿಷಲ್ ಕೂಗಿಸ್ತಾ ಇದ್ದೀನಿ. ಸೊ ನೋಡಿ 2 ವಿಷಲ್ ಆಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ, ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇಷ್ಟೇ, ಮತ್ತೇನು ಹಾಕೋ ಹಾಗಿಲ್ಲ. ಚಿಕನ್ ಸಾಂಬಾರ್ ತುಂಬ ಚೆನ್ನಾಗಾಗುತ್ತೆ. ಕಸ್ತೂರಿ ಮೇಥಿ ಅಂತೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯೂಶಲಿ ಏನಾದರೂ ನೀವು ಮಾರ್ನಿಂಗೇ ಚಿಕನ್ ಸಾಂಬಾರು ಮಾಡಿಕೊಂಡ್ರೆ ಇದಕ್ಕೆ ದೋಸೆಯನ್ನು ಕಾಂಬಿನೇಷನ್ ಆಗಿ ಮಾಡ್ಕೋಬೋದು. ಮತ್ತು ಯೂಶಲಿ ಚಿಕನ್ ಸಾಂಬಾರು ಜೊತೆಗೆ ಎಗ್ಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಪಕ್ಕದಲ್ಲೇ ಎಗ್ಗನ್ನು ಕೂಡ ಬಾಯ್ಲ್ ಮಾಡ್ಕೊಂಡಿದ್ದೆ. ಮತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಎಗ್ಗು ಚಿಕನ್ ಕರಿಯನ್ನು ಕೊಟ್ಟಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಕೂಡ ನಾನು ಚಿಕನ್ ಡ್ರಮ್ ಸ್ಟಿಕ್ ಫ್ರೈಯನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅರ್ಧ kg ಚಿಕನ್ ಲೆಗ್ ಪೀಸನ್ನು ತರಿಸ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಒಂದು 3ರಿಂದ 4 ಸರಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ ನಂತರ ಈ ರೀತಿ ಕಟ್ ಮಾಡ್ಕೋಬೇಕು. ಏಕೆಂದರೆ ಇದಕ್ಕೆ ಮಸಾಲ ಹೋಗಬೇಕು, ಮತ್ತು ಇದು ಸ್ವಲ್ಪ ಎಣ್ಣೆ ಮತ್ತು ಸ್ಟೀಮಲ್ಲೇ ಬೇಯೋದ್ರಿಂದ ಈ ರೀತಿ ಕಟ್ ಮಾಡ್ಕೋಬೇಕು. ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಈಗ ಚಿಕನ್ ಲೆಗ್ ಪೀಸನ್ನೆಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಹುಳಿ ಇಲ್ಲದೆ ಇರೋ ಮೊಸರನ್ನ ಹಾಕ್ಕೊಳ್ಳಿ. ಮತ್ತು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ, ಸ್ವಲ್ಪ ಸ್ಪೈಸಿ ಇರಲಿ ಅಂದ್ಬಿಟ್ಟು. ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಯೂಶಲಿ 3/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಚಿಕನ್ ಮೇಲೆ ಹಾಕ್ಕೊಳ್ಳೋದಕ್ಕಿಂತ ಮೊದಲೇ ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚಿಕನ್ಗೆ ನೀಟಾಗಿ ಹೊಂದುತ್ತೆ ಅಂದ್ಬಿಟ್ಟು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ ಪೀಸಸ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ನಿಮಗೆ ಟೈಮ್ ಏನಾದರೂ ಇದೆ ಅಂದರೆ ಒಂದು 2 to 3 ಅವರ್ಸ್ ಬಿಡಿ. ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಬಿಡಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇದನ್ನು ನಾನು ನೀಟಾಗಿ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 3 ಅವರ್ ಬಿಡ್ತೀನಿ. ಯೂಶಲಿ ಟೈಮ್ ಇದೆ ಮಧ್ಯಾಹ್ನದವರೆಗೂ, ಹಾಗಾಗಿ ಮಾರ್ನಿಂಗೇ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಸೊ ಮತ್ತೆ ಆಫ್ಟರ್ನೂನು ಒಂದು ಬಾಣಲಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಡ್ರಮ್ ಸ್ಟಿಕ್ಕನ್ನು ಇಡ್ತಾ ಇದ್ದೀನಿ. ಸೊ ನಾನಿಲ್ಲಿ 3 ಜನಕ್ಕೆ 3 ಪೀಸನ್ನು ಅಷ್ಟೇ ತೊಗೊಂಡಿದ್ದೀನಿ. ಮತ್ತು ಮ್ಯಾರಿನೇಟ್ ಮಾಡಿರೋದನ್ನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಅದನ್ನು ಮತ್ತೆ ನೈಟ್ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ಕೋಬೋದು. ಮತ್ತು ಎಕ್ಸ್ಟ್ರಾ ಮಸಾಲ ಉಳಿದಿದ್ದನ್ನು ಇದ್ರ ಮೇಲೆ ಹಚ್ಬಿಟ್ಟು ಮತ್ತೆ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಇದು ಬೇಯೋದಕ್ಕೆ ಯೂಶಲಿ ಒಂದು 15 ಮಿನಿಟ್ಸ್ ಆಗುತ್ತೆ, ಏಕೆಂದರೆ ಇದಕ್ಕೆ ಎಕ್ಸ್ಟ್ರಾ ನೀರೇನೂ ಹಾಕಲ್ಲ, ಎಣ್ಣೆ ಮತ್ತು ಸ್ಟೀಮಲ್ಲೇ ಬೇಯಬೇಕಲ್ಲ. ಹಾಗಾಗಿ ನೋಡಿ ಇದನ್ನು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಮತ್ತೆ ಫ್ಲಿಪ್ ಮಾಡಿ ಮತ್ತೆ ಬೇಯಿಸ್ಕೊಳ್ಳಿ. ಹೀಗೆ ಒಂದು 10 ನಿಮಿಷ ಆದಮೇಲೆ ಇದನ್ನು ಮತ್ತೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ. ಚೆನ್ನಾಗಿ ಬೇಯಬೇಕು ಆ್ಯಕ್ಚುಲಿ, ಮತ್ತು ಸ್ಪೈಸಸ್ಸು ನೀಟಾಗಿ ಹಿಡ್ದಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ಫ್ಲಿಪ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್
ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಿ. ನೋಡಿ ಈ ರೀತಿ ಕಪ್ಪಗೆ ಮಸಾಲೆ ಎಲ್ಲ ಸೈಡಿಗೆ ಬಂದಿರಬೇಕು ಮತ್ತು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿರಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಈಗ ಏನಾದರೂ ಒಂದು ಸ್ವಲ್ಪ ಪೀಸ್ ಕಿತ್ತರೆ ಹಂಗೆ ಬಂದುಬಿಡಬೇಕು. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ, ನಿಮಗೆ ಕಾಣಿಸ್ತಿದೆ, ಒಳ್ಳೆ ಗ್ರಿಲ್ಡ್ ಚಿಕನ್ ಟೈಪ್ ಆಗಿರುತ್ತೆ. ಸೊ ಒಮ್ಮೆ ಇದನ್ನು ಬೇಕಾದರೆ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಪೀಸ್ ಬಿತ್ತಲ್ಲ, ನಾನು ಇದನ್ನು ಪ್ರೆಸ್ ಮಾಡಿ ನೋಡ್ತೀನಿ, ನೀಟಾಗಿ ಬೆಂದಿದೆ, ಹಂಗೆ ಚಿಕನ್ ಕಟ್ ಆಗ್ತಾ ಇದೆ. ಸೊ ಈಗ ಚಿಕನ್ ಲೆಗ್ ಫ್ರೈ ಕೂಡ ರೆಡಿ ಆಗಿದೆ. ಸೊ ಯೂಶಲಿ ನೀವೇನಾದರೂ ಬರೀ ನಾರ್ಮಲಾಗಿ ರೈಸ್ ಸಾಂಬಾರು ಮಾಡ್ಕೊಳ್ತೀನಿ ಅಂದರೂ ಕೂಡ ಈ ರೆಸಿಪಿಯನ್ನು ಮಾಡ್ಕೋಬೋದು. ಮೇಲೆ ಸುಮ್ಮನೆ ಸ್ವಲ್ಪ ಗಾರ್ನಿಷಿಂಗ್ಗೆ ಅಂದರೆ ಚೆನ್ನಾಗಿ ಕಾಣೋದಕ್ಕೋಸ್ಕರ ನಾನಿಲ್ಲಿ ಕೊರಿಯಾಂಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಅವಶ್ಯಕತೆ ಏನಿಲ್ಲ. ಸೊ ರೈಸ್ ಸಾಂಬಾರಿಗೆ ಮತ್ತು ಏನಾದರೂ ಸೈಡ್ಸ್ ಬೇಕು, ಚಿಕನ್ ಲೆಗ್ ಪೀಸ್ ಇದೆ ಅಂದರೆ ಇನ್ಸ್ಟೆಂಟಾಗಿ ಈ ರೀತಿಯ ರೆಸಿಪಿಯನ್ನು ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಈರುಳ್ಳಿ ಜೊತೆ ನೆಂಚ್ಕೊಂಡು ತಿಂದರೂ ಕೂಡ ಸಕ್ಕತ್ತಾಗಿರುತ್ತೆ. ಸೊ ಈಗ ಚಿಕನ್ ಸಾಂಬಾರನ್ನು ಕೂಡ ನಾವು ನೋಡಿದ್ವಿ, ಹಾಗೆ ಚಿಕನ್ ಲೆಗ್ ಫ್ರೈಯನ್ನು ಕೂಡ ನಾವು ನೋಡಿದ್ವಿ. ಸೊ ಚಿಕನ್ ಸಾಂಬಾರು ಮಾಡಿದ್ಮೇಲೆ ಮುದ್ದೆ ಇಲ್ದಿದ್ರೆ ಹೇಗೆ ಅಲ್ವಾ? ಸೊ ಇದಕ್ಕೂ ಮುಂಚೆ ಮೊದಲು ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ, ಏಕೆಂದರೆ ಮುದ್ದೆ ಯಾರೂ ತಿನ್ನಲ್ಲ. ಯೂಶಲಿ ನನ್ನ ಹಸ್ಬೆಂಡ್ ಎಲ್ಲ ಉತ್ತರ ಕರ್ನಾಟಕದವರು. ಸೊ ಹಾಗಾಗಿ ಅವರಿಗೆ ಮುದ್ದೆ ಅಷ್ಟು ಇಷ್ಟ ಆಗಲ್ಲ, ಮತ್ತು ಅವ್ರಿಗೆ ಮುದ್ದೆ ತಿಂದರೂ ಡೈಜೆಷನ್ ಆಗಲ್ಲ, ಹಾಗಾಗಿ ಮುದ್ದೆ ಏನು ತಿನ್ನಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆಲ್ಲರಿಗೂ ರೈಸ್ಗೆ ಇಟ್ಟಿದ್ದೀನಿ, ಮತ್ತು ನನಗೆ ಮುದ್ದೆ ಮಾಡ್ಕೊಳ್ತೀನಿ. ಸೊ ಈಗ ಸಾಂಬಾರ್ ರೆಡಿ ಆಗಿದೆ, ಲೆಗ್ ಪೀಸ್ ರೆಡಿ ಆಗಿದೆ, ಅನ್ನನೂ ಕೂಡ ಆಯಿತು. ಸೊ ಹಾಗಾಗಿ ಅವರಿಗೆ ಊಟವನ್ನು ಬಡಿಸ್ಕೊಳ್ತಾ ಇದ್ದೀನಿ. ನೋಡಿ ರೈಸು, ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ. ಹಾಗೆ ಸೈಡ್ಸ್ಗೆ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಇಟ್ಟು, ಚಿಕನ್ ಡ್ರಮ್ ಸ್ಟಿಕ್ ಇಟ್ಟು ಊಟ ಇಟ್ಕೊಡ್ತಾ ಇದ್ದೀನಿ. ಮತ್ತು ಎಗ್ ಅಂತೂ ಸಕ್ಕತ್ತಿರುತ್ತೆ ಕಾಂಬಿನೇಷನು. ಸೊ ಈಗ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಯೂಶಲಿ ಮಕ್ಕಳಿರೋದ್ರಿಂದ ಮುದ್ದೆ ಆದಷ್ಟು ತೆಳುವಾಗಿ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನಿಲ್ಲಿ 1 ಗ್ಲಾಸ್ ರಾಗಿ ಹಿಟ್ಟಿಗೆ 1.25 ಗ್ಲಾಸಷ್ಟು ನೀರನ್ನು ತಗೊಳ್ತೀನಿ. ಸೊ ಫಸ್ಟ್ 1.25 ಗ್ಲಾಸ್ ನೀರನ್ನು ಕೂಡ ಇಲ್ಲಿ ಪಾತ್ರೆಗೆ ಹಾಕ್ಕೊಳ್ತೀನಿ. ಯೂಶಲಿ ನಾನು ಕುಕ್ಕರಲ್ಲಿ ಮುದ್ದೆ ಮಾಡ್ಕೊಳ್ತೀನಿ, ಏಕೆಂದರೆ ಇಡ್ಕೊಳ್ಳೋದಕ್ಕೆ ಹ್ಯಾಂಡಲ್ ಕೂಡ ಇರುತ್ತೆ, ತುಂಬ ಗ್ರಿಪ್ ಚೆನ್ನಾಗಿ ಸಿಗುತ್ತೆ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂದ್ಬಿಟ್ಟು. ಸೊ ನಾನಿಲ್ಲಿ 1 ಗ್ಲಾಸ್ ರಾಗಿ ಹಿಟ್ಟು ತಗೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಸ್ಪೂನಷ್ಟು ರಾಗಿ ಹಿಟ್ಟನ್ನು ನೀರಿಗೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಗ್ಯಾಸ್ ಆನ್ ಮಾಡ್ತೀನಿ. ಸೊ ಅದಾದ ನಂತರ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ ಈ ರೀತಿ ಉಕ್ಕು ಬರಬೇಕು. ಹಿಂಗೆ ಉಕ್ಕು ಬಂದು ಸ್ವಲ್ಪ ಒಳಗಡೆ ಹೋದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಯೂಶಲಿ ಮುದ್ದೆ ಟೇಸ್ಟ್ ಇಲ್ಲ ಅಂತಾರಲ್ಲ, ಯಾಕೆಂದರೆ ಅದಕ್ಕೆ ಉಪ್ಪು ಹಾಕಿರಲ್ಲ, ಹಾಗಾಗಿ. ಸೊ ಇದಕ್ಕೆ ನಾನು ತಗೊಂಡಿದ್ದಂಥ ಪೂರ್ತಿ ರಾಗಿ ಹಿಟ್ಟು ಅಂದರೆ ಮಿಕ್ಕಿದ 1 ಗ್ಲಾಸಲ್ಲಿ ಮಿಕ್ಕಿತ್ತಲ್ಲ, ಆ ಪೂರ್ತಿ ರಾಗಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಈ ರೀತಿಯ ಕಡ್ಡಿನಲ್ಲಿ ಒಂದೊಳ್ಳೆ ಮಿಕ್ಸ್ ಕೊಡ್ತೀನಿ. ಬಟ್ ಫುಲ್ಲೆಲ್ಲ ಮಿಕ್ಸ್ ಮಾಡಬೇಡಿ, ಈ ರೀತಿ ಮೇಲ್ಮೇಲೆ ಬರಬೇಕು ಅಷ್ಟೇ. ಈಗ ಒಂದು 10 ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಬಿಡಿ. ನೋಡಿ ಈಗ ಒಂದು 5 ನಿಮಿಷ ಆಗಿದೆ. ಈ ನೀರೆಲ್ಲ ಕುದೀತಾ ಇದೆಯಲ್ಲ ರಾಗಿ ಹಿಟ್ಟು ಮೇಲೆ, ಹೀಗೆ ಇರಬೇಕು. ಸೊ ಇವಾಗ ಒಂದೊಳ್ಳೆ ಚೆಂದ ಮಿಕ್ಸ್ ಕೊಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು, ಮತ್ತು ಎಲ್ಲೂ ಗಂಟಾಗಲ್ಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ. ಮತ್ತು ಮಕ್ಳಿಗೆ ಮಾಡ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ಮುದ್ದೆ ತೆಳುವಾಗಿ ಮಾಡ್ಕೊಳ್ತೀನಿ, ಏಕೆಂದರೆ ಮಕ್ಳಿಗೂ ಕೂಡ ಮುದ್ದೆ ಅಂದರೆ ತುಂಬ ಇಷ್ಟ. ಹಾಗೆ ತೆಳುವಾಗಿದ್ರೆ ಅವ್ರಿಗೂ ಚೆನ್ನಾಗಿ ತಿಂತಾರೆ ಅಂದ್ಬಿಟ್ಟು. ಸೊ ಯೂಶಲಿ ನಾನು ಒಬ್ಳಿಗೆ ಆಗಿರೋದ್ರಿಂದ 1 ಮುದ್ದೆ, ಮತ್ತು ಮಕ್ಕಳು ಸ್ವಲ್ಪ ತಿಂತಾರಲ್ಲ, ಹಾಗಾಗಿ ಸೊ 1 ಗ್ಲಾಸ್ ಹಿಟ್ಟಿಗೆ 1.25 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಳ್ಳೆ ಮಿಕ್ಸನ್ನು ಕೊಟ್ಟು ಮುದ್ದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು, ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು. ನೀವು ಮುದ್ದೆ ನಾದೋದಕ್ಕೆ ಹೆಚ್ಚು ಕಮ್ಮಿ ಒಂದು 10 ನಿಮಿಷ ತಗೋಬೇಕು, ಅದೇ ಮೇಯ್ನ್ ಇರುತ್ತೆ. ಸೊ ನೋಡಿ ಇವಾಗೆಲ್ಲ ಮುದ್ದೆ ಆಗಿದೆ. ಲಾಸ್ಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಈ ರೀತಿ ತುಪ್ಪ ಹಾಕೋದ್ರಿಂದ ಗಂಟ್ಲಲ್ಲಿ ಹಿಡ್ಕೊಳ್ಳಲ್ಲ, ಮತ್ತು ಕೈಗೆ ಅಂಟೋದು ಇಲ್ಲ.
ಸೊ ನೋಡಿ ಮುದ್ದೆನ ನೀಟಾಗಿ ಈ ರೀತಿ ಕಡ್ಡಿಗೆ ಅಂಟ್ಕೊಂಡಿದ್ದನ್ನೆಲ್ಲ ತೆಗೆದ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಒಂದು 5 ನಿಮಿಷ ಬಿಟ್ಬಿಡಿ. 10 ನಿಮಿಷ ಬಿಟ್ಟರು ಪರವಾಗಿಲ್ಲ, ನಿಮಗೆ ಒಂದು ಸ್ವಲ್ಪ ಕಂಟು ಸ್ಮೆಲ್ ಬಂದರೂ ಇಟ್ಸ್ ಓಕೆ, ಮುದ್ದೆ ಏನೂ ಹಾಳಾಗಿರಲ್ಲ. ನೋಡಿ ಸೈಡಲ್ಲಿ ಹಿಂಗೆ ಕಪ್ಪಗಾಗಿದೆಯಲ್ಲ, ಈಗ ಆಗಬೇಕು ಆ್ಯಕ್ಚುಲಿ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ಕೈಯನ್ನು ಒದ್ದೆ ಮಾಡಿಕೊಂಡು ಒಂದ್ಸರಿ ಮುದ್ದೆ ಮುಟ್ಟಿದ್ರೆ ಕೈಗೆ ಒಂಚೂರು ಅಂಟಲ್ಲ. ಸೊ ಮುದ್ದೆ ಈಗ ನೀಟಾಗಿ ಬೆಂದಿದೆ. ಹಾಗೆ ಈಗ ಮುದ್ದೆನ ಒಂದು ಪ್ಲೇಟಿಗೆ ತಗೊಳ್ತಿದ್ದೀನಿ. ಪ್ಲೇಟ್ನ ಒಂದ್ಸರಿ ತೊಳೆದಿರಬೇಕು, ಸ್ವಲ್ಪ ಹಸಿ ಇರಬೇಕು ಪ್ಲೇಟು. ಹಾಗೆ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ನೀರು ಮತ್ತು ಒಂದು ಸ್ಪೂನನ್ನು ರೆಡಿಯಾಗಿ ಇಟ್ಕೊಳ್ಳಿ. ಮತ್ತು ಈ ಸೈಡಲ್ಲಿ ಇವಾಗ ತಗೋಬೇಡಿ, ಯಾಕೆಂದರೆ ಅದು ಫುಲ್ ಸೀದಿರುತ್ತೆ ಮತ್ತು ಗಟ್ಟಿ ಇರುತ್ತೆ. ಸೊ ಕೆಳಗಡೆ ಎಷ್ಟು ಬೆಂದಿದೆಯೋ ಅಷ್ಟೇ ಮುದ್ದೆನ ತಗೋಬೇಕು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬಿಸಿ ಬಿಸಿ ರಾಗಿ ಮುದ್ದೆ, ಹಾಗೆ ಚಿಕನ್ ಸಾಂಬಾರು, ಹಾಗೆ ಚಿಕನ್ ಲೆಗ್ ಪೀಸ್ ಫ್ರೈ, ಹಾಗೆ ಸೈಡ್ಸ್ಗೆ ಬೇಕಿದ್ರೆ ಸ್ವಲ್ಪ ಸೌತೆಕಾಯಿ ಮತ್ತು ಈರುಳ್ಳಿ. ಒಮ್ಮೆ ನೀವು ಈ ಥರ ರೆಸಿಪಿಯನ್ನು ಫಾಲೋ ಮಾಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ನೀವು ಕೂಡ ಸೇಮ್ ರೆಸಿಪಿಯನ್ನು ಫಾಲೋ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಇಂದಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಒತ್ತಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.